ನಮಸ್ಕಾರ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ ಅನ್ನೋದು ಇದ್ದೇ ಇದೆ. ನಾನು ಕೆಲಸ ಮಾಡದೆ ಹಣ ಗಳಿಸಬಹುದಾ? ಯಾವುದೇ ರೀತಿ ಕೆಲಸ ಮಾಡದೆ ಆರಾಮಾಗಿ ಮನೇಲಿ ಕೂತ್ಕೊಂಡು ಹಣನ ಸಂಪಾದನೆ ಮಾಡೋಕ್ಕಾಗತ್ತಾ? ಅಥವಾ ಒಮ್ಮೆ ಕೆಲಸ ಮಾಡಿದರೆ ಅಂದರೆ ಒನ್ಸ್ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಆ ಒಂದು ಕೆಲಸದಿಂದ ಮತ್ತೆ ಹಣ ಇನ್ಕಮ್ ಜನ್ರೇಟ್ ಆಗೋ ಥರ ಮಾಡೋದಕ್ಕೆ ಸಾಧ್ಯನಾ? ಆನ್ಸರ್ ಖಂಡಿತ ಹೌದು. ಅದನ್ನೇ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜೀರೋ ಇನ್ವೆಸ್ಟ್ಮೆಂಟ್ ಜೊತೆ ಯಾರಾದರೂ ಮಾಡಬಹುದಾದ ಪ್ರಾಕ್ಟಿಕಲ್ ಪ್ಯಾಸಿವ್ ಇನ್ಕಮ್ ಐಡಿಯಾಸ್ನ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಒಂದು ಜೀವನನ ಬದಲಾಯಿಸಬೇಕಂತ ಒಂದು ವಿಷಯ ಈ ಒಂದು ವಿಡಿಯೋನಲ್ಲಿ ಇದೆ. ಮೊದಲಿಗೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಆ್ಯಕ್ಟಿವ್ ಇನ್ಕಮ್ ಅಂದರೆ ಏನು? ನೀವು ಕೆಲಸ ಮಾಡಿದರೆ ಮಾತ್ರ ಹಣ ಬರುತ್ತೆ. ಉದಾಹರಣೆ, ಜಾಬ್ ಅಥವಾ ಡೈಲಿ ವರ್ಕ್ ಅಥವಾ ನಿಮ್ಮ ಶಾಪ್ ಯಾವುದೇ ಇರ್ಬೋದು. ನೀವು ಅಲ್ಲಿ ಹೋಗಿ ನಿಮ್ಮ ಒಂದು ವರ್ಕ್ನ ಶುರು ಮಾಡಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ. ಇದು ಆ್ಯಕ್ಟಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅಂದರೆ ಏನು? ನೀವು ಒಮ್ಮೆ ಕೆಲಸ ಮಾಡಿದ್ರೆ ಅದು ಮುಂದೂ ಕೂಡ ಅಂದರೆ 6 ತಿಂಗಳು 1 ವರ್ಷ ಆದರೂ ಸಹ ನಿಮಗೆ ಆ ಒಂದು ಕೆಲಸದಿಂದ ಹಣ ಬರ್ತಾನೆ ಇರುತ್ತೆ. ಆ ಒಂದು ಇನ್ಕಮ್ನ ಜನ್ರೇಟ್ ಮಾಡುತ್ತೆ. ಇದು ಪ್ಯಾಸಿವ್ ಇನ್ಕಮ್. ಉದಾಹರಣೆಗೆ ಯೂಟ್ಯೂಬ್ ವೀಡಿಯೋಸ್ ಇರ್ಬೋದು, ಬ್ಲಾಗ್ಸ್ ಇರ್ಬೋದು, ಡಿಜಿಟಲ್ ಪ್ರಾಡಕ್ಟ್ಸ್ ಇರ್ಬೋದು. ನೀವು ಮಲಗಿದ್ರೂ ಸಹ ಹಣ ಅನ್ನೋದು ಈ ಒಂದು ಪ್ರಾಡಕ್ಟ್ಸಿಂದ ಬರ್ತಾನೆ ಇರುತ್ತೆ. ಇದನ್ನೇ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಇದೊಂದು ಪ್ಯಾಸಿವ್ ಇನ್ಕಮ್ ಮ್ಯಾಜಿಕ್ ಅಂತಲೇ ಕರಿಬೋದು. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕೇಳಿ. ಪ್ಯಾಸಿವ್ ಇನ್ಕಮ್ ಅಂದರೆ ಈಸಿ ಮನಿ ಅಲ್ಲ. ಅಂದರೆ ಯಾವುದೇ ಕೆಲಸ ಮಾಡದೆ ಆರಾಮಾಗಿ ಮಲ್ಕೊಂಡಿರ್ತೀನಿ, ಅದಷ್ಟಿಗೆ ಅದೇ ಮನಿ ಬರಬೇಕು, ಅಮೌಂಟ್ ಬರಬೇಕಂದ್ರೆ ಆ ರೀತಿ ಯಾವುದೇ ರೀತಿ ಮ್ಯಾಜಿಕ್ ಇಲ್ಲ. ಇದು ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ. ಸ್ಮಾರ್ಟ್ ವರ್ಕ್ ಅಂದರೆ ಮೊದಲಿಗೆ ನೀವು ಹಾರ್ಡ್ ವರ್ಕ್ ಅನ್ನೋದು ಮಾಡಬೇಕು, ಅದಕ್ಕೆ ಸಮಯ ಅನ್ನೋದು ಕೊಡಬೇಕು. ಆಮೇಲೆ ಅದು ನಿಮಗೆ ಆಟೋಮೇಷನ್ ಆಗಿ ನಿಮಗೆ ಇನ್ಕಮ್ ಜನ್ರೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗಾಗಿ ಒಂದೇ ದಿನದಲ್ಲಿ ಹಣ ಬರಬೇಕು ಅನ್ನೋ ಮೈಂಡ್ಸೆಟ್ನ ಬಿಟ್ಬಿಡಿ. ಆ ರೀತಿ ಒಂದು ಕಾನ್ಸೆಪ್ಟ್, ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನೋದು ಈ ಒಂದು ಪ್ರಪಂಚದಲ್ಲಿ ಇಲ್ಲ. ನಾವು ಯಾವುದೇ ಇನ್ಕಮ್ನ ಜನ್ರೇಟ್ ಮಾಡಬೇಕಂದ್ರೂ ನಮ್ಮ ಒಂದು ಹಾರ್ಡ್ ವರ್ಕ್ ಇರಬೇಕು. ಬಟ್ ಪ್ಯಾಸಿವ್ ಇನ್ಕಮ್ಗೆ ಸ್ವಲ್ಪ ದಿನ ನೀವು ಕಷ್ಟಪಟ್ಟರೆ ಸಾಕು, ಆಮೇಲೆ ಲೈಫ್ ಲಾಂಗ್ ನಿಮಗೆ ಅದು ಇನ್ಕಮ್ ಜನ್ರೇಟ್ ಮಾಡುತ್ತೆ. ಮೊದಲಿಗೆ ಬೆಸ್ಟ್ ಇನ್ಕಮ್ ಜನ್ರೇಟ್ ಮಾಡೋದು, ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಮಾಡೋದಂದರೆ ಯೂಟ್ಯೂಬ್. ನೀವೊಂದು ಯೂಟ್ಯೂಬ್ನಲ್ಲಿ ಫ್ರೀ ಅಕೌಂಟ್ನ ಕ್ರಿಯೇಟ್ ಮಾಡಿ ನಿಮ್ಮ ಒಂದು ನಾಲೆಜ್ನ ಶೇರ್ ಮಾಡಿ, ಪಬ್ಲಿಕ್ಗೆ ಜನರಿಗೆ ಶೇರ್ ಮಾಡಿ. ಯೂಸ್ ಆಗೋ ಥರ ಒಂದು ಕಾನ್ಸೆಪ್ಟನ್ನ ತಗೊಂಡು ಐಡಿಯಾಸ್ ಅಂದರೆ ಫೈನಾನ್ಸ್ ಬಗ್ಗೆ ಇರ್ಬೋದು, ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಎಜುಕೇಷನ್ ಬಗ್ಗೆ ಇರ್ಬೋದು, ಇಲ್ಲ ಮೋಟಿವೇಶ್ನಲ್ ನಾಲೆಜ್ ಇದ್ದರೆ ನಿಮ್ಮ ಹತ್ರ ಮೋಟಿವೇಶ್ನಲ್ ನಾಲೆಜ್ನ ತಿಳಿಸ್ಕೊಡಿ. ಅಥವಾ ಡೈಲಿ ಲೈಫ್ ಟಿಪ್ಸ್, ನಿಮ್ಮ ಹತ್ರ ಆ ರೀತಿ ಯಾವುದಾದ್ರು ಟಿಪ್ಸ್ ಇದೆ ಅಂದರೆ ಈ ಒಂದು ಜನಕ್ಕೆ ತಿಳಿಸ್ಕೊಡಿ. ನೀವು ಫ್ರೀಯಾಗಿ ತಿಳಿಸ್ಕೊಡ್ತೀರಾ. ನೀವು ಯಾವುದೇ ರೀತಿ ಅಮೌಂಟ್ ಕಟ್ಟಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ನಾಲೆಜ್ನ ಶೇರ್ ಮಾಡ್ತೀರಾ ಅಷ್ಟೇ ಇದರಲ್ಲಿ. ಈ ರೀತಿ ಶೇರ್ ಮಾಡಿದ್ರೆ ನಿಮಗೆ ಒಂದು ಯೂಟ್ಯೂಬ್ ಪ್ಯಾಸಿವ್ ಇನ್ಕಮ್ ಅನ್ನೋದು ಜನ್ರೇಟ್ ಆಗುತ್ತೆ. ನಿಮ್ಮ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ ಮೇಲೆ ಅದು ವರ್ಷಗಳ ತನಕ ವ್ಯೂಸ್ ಕೊಡುತ್ತೆ. ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡಿದ್ರೆ 6 ಮಂತ್ಸ್ 1 ಇಯರ್ ಆದರೂ ನಿಮ್ಗೆ ಆ ವ್ಯೂಸ್ ಕೊಡ್ತಾನೆ ಇರುತ್ತೆ. ಇದರ ಒಂದು ಯೂಟ್ಯೂಬಲ್ಲಿ ನೀವು ಹ್ಯಾಡ್ಸ್ ಮೂಲಕ ಹಣ ಬರುತ್ತೆ. ಎಕ್ಸಾಂಪಲ್, ಒಂದು ವೀಡಿಯೋ ವೈರಲ್ ಆಯಿತು ಅಂತ ಅಂದ್ಕೊಳ್ಳಿ, ತಿಂಗಳಿಗೆ 5,000ರಿಂದ 50,000 1 ಲ್ಯಾಕ್ ತನಕ ಸಂಪಾದನೆ ಮಾಡೋರು ಕೂಡ ಇದ್ದಾರೆ ಯೂಟ್ಯೂಬಲ್ಲಿ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಇದೆ, ಯಾವೊಂದು ಸಬ್ಜೆಕ್ಟ್ ಬಗ್ಗೆ ನಿಮಗೆ ನಾಲೆಜ್ ಪೂರ್ತಿಯಾಗಿದೆ, ನೀವು ಅದನ್ನು ಜನರಿಗೆ ತಿಳಿಸ್ಕೊಡಿ ಅಷ್ಟೇ. ಫ್ರೀ ಆಫ್ ಕಾಸ್ಟಲ್ಲಿ ನೀವು ತಿಳಿಸ್ಕೊಡಿ. ಅದರಿಂದ ನಿಮಗೆ ಇನ್ಕಮ್ ಜನ್ರೇಟ್ ಆಗುತ್ತೆ. ನೀವು ವರ್ಕ್ ಅಥವಾ ಒಂದು ಹೌಸ್ ವೈಫ್ಸ್ ಅಥವಾ ಸ್ಟೂಡೆಂಟ್ಸ್ ಯಾವುದೇ ರೀತಿ ಒಂದು ಫೀಲ್ಡಲ್ಲಿ ಇರ್ಬೋದು, ಅಟ್ಲೀಸ್ಟ್ ನಿಮಗೋಸ್ಕರ ಮಾರ್ನಿಂಗ್ ಅಥವಾ ಈವ್ನಿಂಗ್ 1 hour ವರ್ಕ್ ಮಾಡಿ ಸಾಕು. ಈ ಒಂದು ಯೂಟ್ಯೂಬ್ನ ಜನ್ರೇಟ್ ಮಾಡಿ. ಕನ್ಸಿಸ್ಟೆನ್ಸಿ ಇದ್ದರೆ ಈ ಒಂದು ಯೂಟ್ಯೂಬಲ್ಲಿ ನೀವು ಖಂಡಿತವಾಗಿಯೂ ಅಮೌಂಟ್ನ ಗೇನ್ ಮಾಡ್ಬೋದು. ಕನ್ಸಿಸ್ಟೆನ್ಸಿ ಅಂದರೆ ಒಂದಿನ ಮಾಡೋದು ಅಥವಾ 1 ವಾರ ಮಾಡಿ ಹಣ ಬಂದಿಲ್ಲ ಅಥವಾ 6 ತಿಂಗಳು ಮಾಡಿ ಹಣ ಬಂದಿಲ್ಲ ಅನ್ನೋದಲ್ಲ. ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ನ, ಒಳ್ಳೆ ವೀಡಿಯೋಸ್ನ, ನಾಲೆಜ್ನ ನೀವು ಈ ಒಂದು ಪಬ್ಲಿಕ್ಗೆ ಇಶ್ಯೂ ಮಾಡಿದ್ರೆ ಯೂಟ್ಯೂಬ್ ಈಕ್ವಲ್ ಟು ಲಾಂಗ್ ಟರ್ಮ್ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಸೆಕೆಂಡ್ ಒನ್, ಬ್ಲಾಗಿಂಗ್ ಅಂದರೆ ಫ್ರೀ ವೆಬ್ಸೈಟ್ನ ಕ್ರಿಯೇಟ್ ಮಾಡಿ. ಒಂದು ಗೂಗಲಲ್ಲಿ ಹೋಗಿ ಫ್ರೀ ವೆಬ್ಸೈಟ್ನ ನೀವು ಕ್ರಿಯೇಟ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ ಆರ್ಟಿಕಲ್ಸ್ ಬರೆಯೋದು ಗೊತ್ತಂದರೆ, ಆರ್ಟಿಕಲ್ಸ್ ಬರೆಯೋದ್ರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಆ ಒಂದು ಆರ್ಟಿಕಲ್ಸ್ನ ಕೂಡ ನೀವು ಬರೆದು ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ಇದರಲ್ಲೂ ಸಹ ಯೂಸ್ ಆಗೋಂಥ ಟಾಪಿಕ್ಸ್ನ ತಗೊಳ್ಳಿ. ಹೆಲ್ತ್ ಬಗ್ಗೆ ಇರ್ಬೋದು, ಅಥವಾ ಫೈನಾನ್ಸ್ ಬಗ್ಗೆ ಇರ್ಬೋದು, ಎಜುಕೇಷನ್ ಬಗ್ಗೆ ಇರ್ಬೋದು. ಈ ರೀತಿ ಒಳ್ಳೆ ಟಾಪಿಕ್ಸ್ನ ತಗೊಂಡು ನಿಮಗೆ ಗೊತ್ತಿರ್ತಕ್ಕಂಥ ಆ ಒಂದು ಟಾಪಿಕ್ ಬಗ್ಗೆ ಆರ್ಟಿಕಲ್ಸ್ನ ಕ್ರಿಯೇಟ್ ಮಾಡಿ. ಗೂಗಲ್ನಲ್ಲಿ ರ್ಯಾಂಕ್ ಆದಮೇಲೆ
ಟ್ರಾಫಿಕ್ ಬರುತ್ತೆ. ಆ್ಯಡ್ಸ್ ಪ್ಲಸ್ ಅಫ್ಲಿಯೇಟ್ ಮೂಲಕ ನೀವೊಂದು ಇನ್ಕಮ್ನ ಜನ್ರೇಟ್ ಮಾಡ್ಬೋದು ಈ ಒಂದು ಬ್ಲಾಗ್ಸಲ್ಲಿ. ಒಮ್ಮೆ ಆರ್ಟಿಕಲ್ ಬರೆದ್ರೆ ಅದು 2-3 ವರ್ಷದ ತನಕ ನಿಮಗೆ ಇನ್ಕಮ್ ಕೊಡೋ ಚಾನ್ಸಸ್ ಇರುತ್ತೆ. 3, ಅಫ್ಲಿಯೇಟಿಂಗ್ ಮಾರ್ಕೆಟಿಂಗ್. ಇದು ತುಂಬ ಈಸಿ. ಅಫ್ಲಿಯೇಟಿಂಗ್ ಮಾರ್ಕೆಟಿಂಗ್ ಅಂದರೆ ಏನು? ನೀವು ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಬೇಕು, ಲಿಂಕ್ನ ಶೇರ್ ಮಾಡಬೇಕು. ಪ್ರಾಡಕ್ಟ್ನ ಪ್ರಮೋಟ್ ಮಾಡಬೇಕು ಅಂದರೆ ಯಾವ ರೀತಿ? ಅಮೆಝಾನ್, ಫ್ಲಿಪ್ಕಾರ್ಟ್, ಈ ರೀತಿ ಮೀಶೋ, ಈ ರೀತಿ ಎಲ್ಲ ಇರುತ್ತಲ್ವ, ಆ ರೀತಿ ಒಂದು ಅದರಲ್ಲಿರ್ತಕ್ಕಂಥ ಯಾವುದಾದೊಂದು ಪ್ರಾಡಕ್ಟ್ನ ನೀವು ಪ್ರಮೋಟ್ ಮಾಡಬೇಕು. ಯಾರಾದರೂ ಪರ್ಚೇಸ್ ಮಾಡಿದರೆ ನಿಮಗೆ ಕಮಿಷನ್ ಬರುತ್ತೆ. ಎಕ್ಸಾಂಪಲ್, ನೀವು ಮೊಬೈಲಲ್ಲಿ ಯೂಸ್ ಮಾಡ್ತಕ್ಕಂಥ ವಾಟ್ಸಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಬೇಕು. ಯಾವ ರೀತಿ ಅಂದರೆ ಈ ಒಂದು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಈ ರೀತಿ ಎಲ್ಲ ಆ್ಯಪ್ಸ್ ಇರುತ್ತಲ್ವ, ದೊಡ್ಡ ದೊಡ್ಡ ಕಂಪ್ನಿಗಳಿರುತ್ತಲ್ವ, ಅದರಲ್ಲಿ ಇರ್ತಕ್ಕಂಥ ಮೊಬೈಲ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಗ್ಯಾಜೆಟ್ಸ್ ಇರ್ಬೋದು, ಕ್ಲಾತ್ಸ್ ಇರ್ಬೋದು, ಈ ರೀತಿ ಟಾಯ್ಸ್ ಇರ್ಬೋದು, ಇವೆಲ್ಲವನ್ನು ಸಹ ನೀವು ಲಿಂಕ್ನ ಆ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿ ನಿಮ್ಮ ವಾಟ್ಸಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿ. ಇದಕ್ಕೆ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಓನ್ಲಿ ಸ್ಮಾರ್ಟ್ ಪ್ರಮೋಷನ್ ಸಾಕು. ಅಂದರೆ ನೀವು ಸ್ಮಾರ್ಟಾಗಿ ಅದ್ರ ಬಗ್ಗೆ ಇನ್ನು ಸ್ವಲ್ಪ ನಾಲೆಜ್ ಗೇನ್ ಮಾಡಿ ಪ್ರಮೋಷನ್ ಯಾವ ರೀತಿ ಮಾಡಬೇಕು, ಪ್ರಾಡಕ್ಟ್ ಪ್ರಮೋಟ್ ಯಾವ ರೀತಿ ಮಾಡಬೇಕು, ಈ ರೀತಿಯೆಲ್ಲ ಸರ್ಚ್ ಮಾಡಿ. ಯೂಟ್ಯೂಬಲ್ಲಿ ಬೇಕಾದಷ್ಟು ವೀಡಿಯೋಗಳು ಸಿಗುತ್ತೆ. ಇದನ್ನು ಸರ್ಚ್ ಮಾಡಿ ನೀವು ಆ ರೀತಿ ಪ್ರಮೋಟ್ ಮಾಡಿದ್ರೆ ಆ ಒಂದು ಪ್ರಾಡಕ್ಟ್ ಯಾರಿಗಾದರೂ ಪಬ್ಲಿಕ್ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಯಾರಾದರೂ ನೋಡಿ ಪಬ್ಲಿಕ್ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ನಿಮಗೆ ಇಷ್ಟು ಕಮಿಷನ್ ಅಂತ ಬರುತ್ತೆ. ಇದರಲ್ಲಿ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ನೀವು ಒಂದು ಸಮಯನ ಕೊಟ್ಟು ನೀವೊಂದು ಬಿಸ್ನೆಸ್ ಥರ ನೀವು ಸೀರಿಯಸ್ಸಾಗಿ ತೊಗೊಂಡು ಮಾಡಿದ್ರೆ ಒಳ್ಳೆ ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ನೆಕ್ಸ್ಟ್ ಇನ್ಸ್ಟಾಗ್ರಾಮ್. ಇವತ್ತು ಇನ್ಸ್ಟಾಗ್ರಾಮ್ ಅನ್ನೋದು ತುಂಬ ಪವರ್ಫುಲ್ ಪ್ಲ್ಯಾಟ್ಫಾರ್ಮ್. ನೀವು ಒಂದು ಪೇಜ್ನ ಕ್ರಿಯೇಟ್ ಮಾಡಿ, ಒಂದು ಪೇಜ್ನ ಕ್ರಿಯೇಟ್ ಮಾಡಿ ಚೂಸ್ ಮಾಡಿ, ಯಾವುದಾದ್ರೂ ಟಾಪಿಕ್ನ ಚೂಸ್ ಮಾಡ್ಕೊಳ್ಳಿ. ಎಕ್ಸಾಂಪಲ್, ಮೋಟಿವೇಶನ್ ಇರ್ಬೋದು, ಕ್ವಯಟ್ಸ್ ಇರ್ಬೋದು, ಒಳ್ಳೊಳ್ಳೆ ಕ್ವಯಟ್ಸ್ ಇರ್ಬೋದು, ಅಥವಾ ಫ್ಯಾಕ್ಟ್ಸ್ ಇರ್ಬೋದು, ಅಥವಾ ಮೆಮ್ಸ್ ಇರ್ಬೋದು. ಫಾಲೋವರ್ಸ್ನ ಬಿಲ್ಡ್ ಮಾಡಿ. ಫಸ್ಟ್ ಫಾಲೋವರ್ಸ್ನ ಬಿಲ್ಡ್ ಮಾಡಿ. ಫಾಲೋವರ್ಸ್ ಬಿಲ್ಡ್ ಆದಮೇಲೆ ಬ್ರ್ಯಾಂಡ್ನ ಪ್ರಮೋಟ್ ಮಾಡಿ. ಯಾವುದಾದ್ರೂ ಒಂದು ಬ್ರ್ಯಾಂಡ್ ಅಂದರೆ ಯಾವುದೋ ಒಂದು ಬ್ರ್ಯಾಂಡ್ ಕಂಪ್ನಿಯ ಶೇರ್ಸ್, ಒಂದು ಟೀ ಶರ್ಟ್ಸ್ ಇರ್ಬೋದು, ಅಥವಾ ಒಳ್ಳೊಳ್ಳೆ ಪೋಸ್ಟ್ ಇರ್ಬೋದು. ಈ ರೀತಿ ಒಂದು ಒಳ್ಳೊಳ್ಳೆ ಪೋಸ್ಟ್ನ ಶೇರ್ ಮಾಡಿದ್ರೂ ಸಹ ನಿಮಗೆ ಅಮೌಂಟ್ನ ಅರ್ನ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಸೆಕೆಂಡ್, ನೀವು ಅಲ್ಟಿಮೇಟ್ ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡಬೇಕಂದ್ರೆ ಡಿಜಿಟಲ್ ಪ್ರಾಡಕ್ಟ್ಸ್ ಅಂದರೆ ಏನು? ನೀವು ಫಸ್ಟ್ ಕ್ರಿಯೇಟ್ ಮಾಡಬೇಕು. ಇ ಬುಕ್ ಇರ್ಬೋದು, ನೋಟ್ಸ್ ಇರ್ಬೋದು, ಅಥವಾ ಒಂದು ಆನ್ಲೈನ್ ಕೋರ್ಸಸ್ ಇರ್ಬೋದು. ಒಮ್ಮೆ ನೀವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ 1000 ಜನ ಅದನ್ನು ಪರ್ಚೇಸ್ ಮಾಡ್ತಾರೆ ಅಂದ್ಕೊಳ್ಳಿ. ಮತ್ತೆ ಇನ್ಕಮ್ ಬರ್ತಾನೆ ಇರುತ್ತೆ. ಎಕ್ಸಾಂಪಲ್, ಹೌ ಟು ಅರ್ನ್ ಮನಿ ಅನ್ನೋ ಒಂದು ಬುಕ್ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ಗೆ ಹೌ ಟು ಅರ್ನ್ ಮನಿ ಬುಕ್ ಅಂತ ತಿಳ್ಕೊಳ್ಳಿ. ಈ ಬುಕ್ ಇದು. ನೀವು ಪ್ರೈಸ್ 99 ರೂಪಾಯಿ ಅಂದರೆ 100 ರುಪೀಸ್ ಇಟ್ಕೊಳ್ಳಿ. ಒಂದು 100 ಸೇಲ್ಸ್ ಆಯಿತು, 100 ಜನ ನಿಮ್ಮ ಒಂದು ಈ ಬುಕ್ನ ಪರ್ಚೇಸ್ ಮಾಡಿದ್ರೆ ಅಂದ್ಕೊಳ್ಳಿ, ನಿಮಗೆ ಆಟೋಮೆಟಿಕ್ಕಾಗಿ 10,000 ಇನ್ಕಮ್ ಜನ್ರೇಟ್ ಆಗುತ್ತೆ. ಈಗ ನೀವು ಈ ಒಂದು ಪ್ಯಾಸಿವ್ ಇನ್ಕಮ್ನ ಜನ್ರೇಟ್ ಮಾಡಬೇಕಂದ್ರೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾನ್ ತಗೋಬೇಕಂದ್ರೆ, ನಿಮ್ಮ ಸ್ಕಿಲ್ನ ಗುರುತಿಸಿ. ಅಂದರೆ ನಿಮ್ಮ ಒಂದು ಸ್ಕಿಲ್ನ ಐಡೆಂಟಿಫೈ ಮಾಡಿ. ನಿಮ್ಗೆ ಯಾವುದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇದೆ, ನಿಮ್ಗೆ ಯಾವ ರೀತಿ ನಾಲೆಜ್ ಇದೆ, ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಇದನ್ನು ಐಡೆಂಟಿಫೈ ಮಾಡಿ. ಒಂದು ಪ್ಲ್ಯಾಟ್ಫಾರ್ಮ್ನ ಆಯ್ಕೆ ಮಾಡಿ, ಚೂಸ್ ಮಾಡಿ. ನಾನಿವಾಗ ಇಷ್ಟು ಪ್ಲ್ಯಾಟ್ಫಾರ್ಮ್ಸ್ನ ನಿಮಗೆ ತಿಳಿಸ್ಕೊಟ್ನಲ್ವ, ನಿಮ್ಗೆ ಯಾವ್ದು ಬೆಟ್ರ್ ಅನಿಸುತ್ತೆ ಆ ಒಂದು ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡಿ. ಡೈಲಿ ಕನ್ಸಿಸ್ಟೆನ್ಸಿಯಾಗಿ ಅದ್ರ ಮೇಲೆ 1 ಅವರ್ ಅಥವಾ ಹಾಫ್ ಆನ್ ಅವರ್ ನಿಮಗೋಸ್ಕರ ವರ್ಕ್ ಮಾಡಿ. ಆಡಿಯನ್ಸ್ನ ಬಿಲ್ಡ್ ಮಾಡಿ. ಅಂದರೆ ನಿಮ್ಮ ಒಂದು ಕಂಟೆಂಟ್ ಏನು ಕೊಡ್ತೀರಲ್ವ, ಅದು ಆಡಿಯನ್ಸ್ಗೆ ಒಂದು ಯೂಸ್ಫುಲ್ ಆಗಿರಬೇಕು. ಈ ರೀತಿ ಆಡಿಯನ್ಸ್ನ ಬಿಲ್ಡ್ ಮಾಡಿ. ನೆಕ್ಸ್ಟ್, ನಿಮ್ಮ ಒಂದು ಮಾನಿಟೈಸ್ ಮಾಡಿ. ಒಂದು ಐಡಿಯಾ ಚೂಸ್ ಮಾಡಿ, 3 ತಿಂಗಳು ಫೋಕಸ್ ಮಾಡಿ, ಕನ್ಸಿಸ್ಟೆಂಟಿಯಾಗಿ ವರ್ಕ್ ಮಾಡಿ. ಇದರಲ್ಲಿ ಜನರು ತುಂಬ ದೊಡ್ಡ ತಪ್ಪು ಮಾಡ್ತಾರೆ. ಯಾಕಂದರೆ ಯಾವುದೋ ಒಂದು ವಿಡಿಯೋ ನೋಡ್ತಾರೆ, ಈ ರೀತಿ ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಮಾಡ್ಬೋದು ಅಂತಾರೆ, ಈಸಿಯಾಗಿ ಶುರು ಮಾಡ್ತಾರೆ, ಬಟ್ ಬೇಗ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಒಂದು ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಮಾಡಬೇಕಂದ್ರೆ ನಾನಿವಾಗ ಏನು ತಿಳಿಸ್ಕೊಟ್ನಲ್ವ, ಇಷ್ಟು ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು, ಬೇಗ ಇನ್ಕಮ್ ಜನ್ರೇಟ್ ಮಾಡ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ ಅಲ್ಲ. ಇದರಲ್ಲಿ ನೀವು ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಬೇಕು. ಆ್ಯಂಡ್ ಯಾವುದೇ ರೀತಿ ಕಾಪಿ ಕಂಟೆಂಟ್ನ ಹಾಕಬೇಡಿ. ಯಾವುದೋ ಒಂದು ಬೇರೆಯವ್ರ ವೀಡಿಯೋ ತೊಗೊಳ್ಳೋ ಅಥವಾ ಬೇರೆಯವ್ರ ಕಂಟೆಂಟ್ ತೊಗೊಂಡು ಕಾಪಿ ಮಾಡಬೇಡಿ. ಮಧ್ಯದಲ್ಲೇ ಬಿಟ್ಟುಬಿಡಬೇಡಿ. ಅಂದರೆ ನಮ್ಮ ಕೈಲಿ ಇದೆಲ್ಲ ಆಗಲ್ಲ, ನನಗಿದೆಲ್ಲ ಸೂಟ್ ಆಗಲ್ಲ, ಈ ಒಂದು ಇದೆಲ್ಲ ಮಾಡಬೇಕಂದ್ರೆ ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಮಾಡಬೇಕು, ಯೂಟ್ಯೂಬ್ ಒಂದು ಕ್ರಿಯೇಟ್ ಮಾಡಬೇಕಂದ್ರೆ ತುಂಬ ಪೇಷನ್ಸ್ ಇರಬೇಕು, ತುಂಬ ನಾಲೆಜ್ ಇರಬೇಕು, ನನ್ನ ಕೈಲಿ ಇದೆಲ್ಲ ಸಕ್ಸಸ್ ಆಗೋದಕ್ಕಾಗೋದಿಲ್ಲ ಅಂತ ಬಿಟ್ಬಿಡಬೇಡಿ. ಸಕ್ಸಸ್ ಬೇಕಂದರೆ ಪೇಷನ್ಸಿ ಪ್ಲಸ್ ಕನ್ಸಿಸ್ಟೆನ್ಸಿ ಅನ್ನೋದು ಡೆಫಿನೆಟಾಗಿ ಇರಲೇಬೇಕು. ಸ್ನೇಹಿತರೆ, ಪ್ಯಾಸಿವ್ ಇನ್ಕಮ್ ಅನ್ನೋದು ನಿಮ್ಮ ಜೀವನ ಚೇಂಜ್ ಮಾಡಬಹುದು. ಆದರೆ ಸ್ಟಾರ್ಟಿಂಗ್ನಲ್ಲಿ ಎಫರ್ಟ್ ಅನ್ನೋದು ಹಾಕಲೇಬೇಕು ನೀವು.
ಇವತ್ತು ಸ್ಟಾರ್ಟ್ ಮಾಡಿದ್ರೆ ನಾಳೆ ನೀವು ಫ್ರೀಡಮ್ ಅನ್ನೋದು ಡೆಫಿನೆಟಾಗಿ ಎಂಜಾಯ್ ಮಾಡಬಹುದು. ಕೊನೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಎಲ್ಲರೂ ಅಂದ್ಕೊಳ್ತಾರೆ ನಾನು ಈ ಒಂದು ಯೂಟ್ಯೂಬ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಬ್ಲಾಗ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಬೇರೆ ಇನ್ಯಾವುದೇ ಒಂದು ಫೀಲ್ಡ್ ಇರ್ಬೋದು ಅಥವಾ ಯಾವುದೇ ಒಂದು ವರ್ಕ್ ಇರ್ಬೋದು, ಸ್ಟಾರ್ಟ್ ಮಾಡಿದ ತಕ್ಷಣ ಜನ ನಾನು ಅದರಲ್ಲಿ ಸಕ್ಸಸ್ ಆಗಿಲ್ಲ ಅಂದರೆ ನಕ್ಕೊಳ್ತಾರೇನೋ ಅಂತ ಒಂದು ಭಯ ಪಟ್ಕೊಂಡು ಯಾವುದೇ ರೀತಿ ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡೋದಿಲ್ಲ. ಬಟ್ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಅದರಲ್ಲಿ ಸಕ್ಸಸ್ ಆದರೆ 4 ಜನಕ್ಕೆ ನಿಮ್ಮನ್ನು ಎಕ್ಸಾಂಪಲಾಗಿ ತೋರಿಸ್ತಾರೆ. ನೋಡು, ಅವ್ರು ಈ ರೀತಿ ಸಕ್ಸಸ್ ಆಗಿದ್ದಾರಂತೆ, ನೀವು ಸಹ ಆ ರೀತಿ ಟ್ರೈ ಮಾಡಿ ಸಕ್ಸಸ್ ಆಗಿ ಅಂತ ಅವ್ರಿಗೆ ಹೇಳ್ತಾರೆ. ಇನ್ ಕೇಸ್ ನೀವು ಯಾವುದೇ ಒಂದು ಟ್ರೈ ಮಾಡಿ ಫೇಲ್ಯೂರ್ ಆದರೆ ಆಗ ಸಹ ಜನ ನಿಮ್ಮನ್ನು ಎಕ್ಸಾಂಪಲ್ ಆಗಿ ತೋರಿಸ್ತಾರೆ. ನೋಡು, ಅವರು ಈ ರೀತಿಯೆಲ್ಲ ಟ್ರೈ ಮಾಡಿ ಫೇಲ್ಯೂರ್ ಆದರು ಅಂತ. ನಾವು ಜನ ಹೆಂಗಿದ್ರೂ ಎಕ್ಸಾಂಪಲ್ ತೋರಿಸೋದು ಅನ್ನೋದು ಬಿಟ್ಟು ಬಿಡೋದೇ ಇಲ್ಲ. ಎಕ್ಸಾಂಪಲ್ ತೋರಿಸಿ ಮಾತಾಡ್ತಾರೆ. ಇದರಲ್ಲಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ? ನಾವು ಯಾವುದೇ ರೀತಿ ಅಮೌಂಟ್ ವೇಸ್ಟ್ ಮಾಡಬೇಕಾಗಿಲ್ಲ. ಜಸ್ಟ್ ನಾವು ಟ್ರೈ ಮಾಡೋಣ, ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡೋಣ, ಡೆಫಿನೆಟಾಗಿ ವರ್ಕ್ ಆಗೇ ಆಗುತ್ತೆ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಡೋಂಟ್ ಡಿಪೆಂಡ್ ಒನ್ ಇನ್ಕಮ್, ಬಿಲ್ಡ್ ಮಲ್ಟಿಪಲ್ ಪ್ಯಾಸಿವ್ ಇನ್ಕಮ್ ಸೋರ್ಸಸ್. ಅವಾಗೇ ನಿಮ್ಮ ಒಂದು ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡೋಕ್ಕೆ ಆಗುತ್ತೆ. ಥ್ಯಾಂಕ್ ಯು.